ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಅಂತ ಹೇಳೋಕ್ಕಾಗಲ್ಲ. ಸೊ ನನಗೆ ಹುಷಾರು ತಪ್ಪಿ ಒಂದು 20 ಡೇಸ್ ಮೇಲಾಯಿತು. ಹುಷಾರು ತಪ್ಪಿ ಸಾಕಷ್ಟು ಸಾರಿ ನಾನು ಹಾಸ್ಪಿಟಲ್ಗೆ ತೋರಿಸಿದ್ದೀನಿ. ಏನಂದರೆ ಈ ಸಮ್ಮರಲ್ಲಿ ಒಂದಲ್ಲದೆ ಒಂದು ಏನು ಹೇಳ್ತೀವಿ, ಒಂದು ಸರಿ ಶೀತ ನೆಗಡಿ ಕೆಮ್ಮು ಜ್ವರ, ಒಂದು ಸರಿ ಮೈಕೈ ನೋವು, ಒಂದೊಂದು ಸರಿ ಕೈ ನೋವು, ಆಮೇಲೆ ಸ್ಟಮಕ್ ಪೇನು, ಏನೇನೋ ಸಿಕ್ಕಾಪಟ್ಟೆ ಒಂದು ಕಡಿಮೆ ಆಗಿದೆ ಅನ್ನೋಷ್ಟೊತ್ತಿಗೆ ಇನ್ನೊಂದು ಸಾರಿ ಇನ್ನೊಂದು ಬಂದು ಹೊಕ್ಕೊಂಬಿಡೋದು. ಹಾಗಾಗಿ ಈ ಸಮ್ಮರ್ ಅಂತೂ ನನಗೆ ತುಂಬ ಚೆನ್ನಾಗಿ ಕಳಿಬೇಕು ಅಂತ ಅಂದ್ಕೊಂಡೆ, ಬಟ್ ಆಗಲೇ ಇಲ್ಲ. ಸೊ ಇಷ್ಟು ವರ್ಸ್ಟಾಗಿ ನಾನು ಈ ಸಮ್ಮರ್ ಕಳೀತೀನಿ ಅಂತ ಅಂದ್ಕೊಂಡಿರಲಿಲ್ಲ. ಸೊ ಎಷ್ಟು ಹಾಸ್ಪಿಟಲ್ ತೋರಿಸ್ದೆ, ಎಷ್ಟೆಲ್ಲ ಟ್ಯಾಬ್ಲೆಟ್ಸ್ ತೊಗೊಂಡೆ. ಸೊ ಏನಂದರೆ ತುಂಬ ಅನುಭವಿಸಿದ್ದೀನಿ ನಾನು. ಇಲ್ಲಿಂದ ಆ್ಯಕ್ಚುಲಿ ಈ ಸಮ್ಮರಲ್ಲಿ ಊರಿಗೆ ಹೋಗಬಾರ್ದು ಇತ್ತು, ಬಟ್ ಹೋದೆ. ಯಾವಾಗಲೂ ಇಲ್ಲೇ ಇರ್ತೀವಲ್ಲ, ಹಾಗಾಗಿ ಇಲ್ಲಿ ಇದ್ದಿದ್ದು ಬೇಜಾರಾಗ್ಬಿಟ್ಟಿತ್ತು. ಒಂದು 2 ಮಂತ್ಸ್ ಆರಾಮ್ಸೆ ಹೋಗಿ ಕಳ್ಕೊಂಬರೋಣ, ಊರಿಗೆ ಹೋಗಿ ಎಂಜಾಯ್ ಮಾಡಿ ಬರೋಣ ಅಂತ ಅಂದ್ಕೊಂಡೆ. ಬಟ್ ಎಷ್ಟು ಕೆಟ್ಟದಾಗಿ ನಾನು ಕಳಿತೀನಿ ಅಂತ ಅಂದ್ಕೊಂಡಿರಲಿಲ್ಲ. ಏನಂದರೆ ಹೋದ ಡೇ ಒಂದು 2-3 ಡೇಸ್ ಬಿಟ್ಟು ಅದಾದಮೇಲೆ ಒಂದು 2 ಡೇಸ್ 3 ಡೇಸ್ ನಾನು ಅಲ್ಲಿ ಮನೆ ಕ್ಲೀನ್ ಮಾಡಿದೆ. ಸೊ ಆ ಮನೆ ಕೂಡ ತುಂಬ ದೊಡ್ಡದಿದೆ, ನನಗೆ ಸಿಕ್ಕಾಪಟ್ಟೆ ಕಟ್ಟಿಸ್ಕೊಂಬಿಟ್ಟೆ. ಬಟ್ ಇವಾಗ ಕ್ಲೀನಿಂಗ್ ಅಂತ ಬಂದರೆ ತುಂಬ ಕಷ್ಟ ಆಗ್ತಾಯಿದೆ. ಹೆಂಗೋ ಒಟ್ಟಿನಲ್ಲಿ ಏನೋ ಒಂದು ಕಡೆ ಮಾಡಿಕೊಂಡು ಮನೆ ಕ್ಲೀನ್ ಮಾಡಿದೆ. ಮನೆ ಕ್ಲೀನ್ ಮಾಡಿ ಅಲ್ಲಿಂದ ಒಂದು ಮದುವೆ ಇತ್ತು, ಆ ಮದುವೆಗೆ ಹೋದೆ. ಆ ಮದುವೆಗೆ ಹೋದ್ಮೇಲೆ ಬಂದಮೇಲೆ ಸ್ಟಾರ್ಟ್ ಆಯಿತು ನೋಡಿ ನಂದು. ಫಸ್ಟಿಗೆ ಸ್ಟಮಕ್ ಪೇನ್ ಆಯಿತು. ಅದು 1 ವೀಕ್ ಮೇಲೆ ತೊಗೊಂಡೆ. 1 ವೀಕ್ ಆದ್ರೂ ಹಾಸ್ಪಿಟಲ್ ತೋರಿಸ್ಕೊಂಡು ಕಡಿಮೆ ಮಾಡ್ಕೋಬೇಕಂತ ಅಂದ್ಕೊಂಡೆ. ಎಷ್ಟೋ ಸರಿ ನಾನು ಅಂದರೆ ಸ್ವಲ್ಪನೇ ಪೇನ್ ಆಯಿತು ಅಂದರೆ ನಾನು ಮಲ್ಕೊಂಡೇ ಬಿಡ್ತೀನಿ, ಯಾವ ಕೆಲಸನೂ ಕೂಡ ಮಾಡೋಕ್ಕಾಗಲ್ಲ. ಅಂಥದ್ರಲ್ಲಿ 1 ವೀಕ್ ಹೋಯಿತು, ಆದ್ರೂ ಕಡಿಮೆ ಆಗಲಿಲ್ಲ. ಮತ್ತೆ 1 ವೀಕ್ ಹೋಯಿತು, ಆದ್ರೂ ಕಡಿಮೆ ಆಗಲಿಲ್ಲ. ಸ್ಟಮಕ್ ಅಂದರೆ ಮಲ್ಕೊಂಡಲ್ಲೇ ಮಲ್ಕೊಂಡ್ಬಿಡೋದು, ಒಟ್ಟು ಯಾವ ಕೆಲಸನೂ ಕೂಡ ಮಾಡೋಕ್ಕಾಗ್ತಾಯಿರಲಿಲ್ಲ. ಅಷ್ಟು ತುಂಬ ಪೇನ್ ಆಗ್ತಾಯಿತ್ತು. ಹಾಗಾಗಿ ನಮ್ಮ ಅತ್ತೆ ನೋಡಿ ಸಾಕಾಗಿ ದೇವ್ರು ಕೇಳಿದರು. ಆಮೇಲೆ ಅಲ್ಲಿ ಕೇಳಿದ್ಮೇಲೆ ಏನೋ ದೇವ್ ಬಡ್ಕೊಂಡಿದೆ ಅಂತೆ, ಅದನ್ನು ಕೂಡ ಮಾಡಿದ್ವಿ. ಬಟ್ ನಾನು ನಂಬಲ್ಲ, ಬಟ್ ರಿಯಲ್ ಆಗಿ ನೀವು ನಂಬಲೇಬೇಕು. ಯಾಕಂದರೆ ನಾನು 10 ಡೇಸ್ ತನಕ ಹಾಸ್ಪಿಟಲ್ ತೋರಿಸ್ಕೊಂಡು ಆಮೇಲೆ ಟ್ಯಾಬ್ಲೆಟ್ ತೊಗೊಂಡು ತುಂಬ ಮೇಂಟೈನ್ ಮಾಡಿದ್ದೀನಿ. ಶ್ರಮಕ್ಕೆ ಬಗ್ಗೆ ಊಟ ಆಗಿರ್ಬೋದು, ಆ್ಯಕ್ಟಿವಿಟೀಸ್ ಆಗಿರ್ಬೋದು, ನಾನು ತಿನ್ನುವಂಥ ಫುಡ್ ಪ್ರತಿಯೊಂದು ತುಂಬಾ ಮೇಂಟೈನ್ ಮಾಡಿದ್ದೀನಿ. ಎಲ್ಲಿ ಕೂಡ ಸ್ವಲ್ಪನೂ ಚೇಂಜ್ ಆಗದೆ ಇರೋದು ದೇವರು ಕೇಳಿದ ಮೇಲೆ. ಅವ್ರು ಹೇಳಿದ್ದು ಒಂದೇ ಒಂದು ಪ್ರೊಸೀಜರ್ ನಾನು ಮಾಡಿದೆ ಅವತ್ತು 5 o'clock ಮಾಡಿದ ತಕ್ಷಣ ಮಾರನೇ ದಿನ ಅದು ಏನಾಯಿತೋ ಗೊತ್ತಿಲ್ಲ, ಇಷ್ಟು ಚೆನ್ನಾಗಿ ರಿಕವರ್ ಆಗಿಬಿಟ್ಟೆ. ನನಗೆ ಮಿರಾಕಲ್ ಅಂತ ಅನ್ನಿಸ್ತು. ಬಟ್ ಯಾರೆಲ್ಲ ನಂಬಲೇಬೇಕು. ಬಿಕಾಸ್ ಇದು ನಾನು ರಿಯಲ್ ಆಗಿ ಟೆಸ್ಟ್ ಮಾಡಿ ಅದು ನನಗೆ ಕನ್ಫರ್ಮ್ ಅಂತ ಆದಮೇಲೆ ಹೇಳ್ತಾ ಇದ್ದೀನಿ. ಅದು ಆಯಿತಾ. ಅದಾದಮೇಲೆ ಈ ಬಲಗೈ ನನಗೆ ಎತ್ತಕ್ಕೆ ಬರ್ತಾ ಇರಲಿಲ್ಲ, ಅಷ್ಟು ಪೇನು. ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆ ಏನು ಎತ್ತಕ್ಕಾಗ್ತಾ ಇರಲಿಲ್ಲ. ಬಲಗೈ ಎತ್ತಕ್ಕಾಗಲ್ಲ ಅಂತಂದರೆ ನೀವೇ ಯೋಚನೆ ಮಾಡಿ, ಬ್ಲಾಗ್ ಮಾಡೋದಾಗಿರ್ಬೋದು, ನನ್ನ ಶಾರ್ಟ್ಸ್ ವೀಡಿಯೋಗಳಾಗಿರ್ಬೋದು, ಮನೆ ಕೆಲಸ, ಮಕ್ಕಳನ್ನ ನೋಡ್ಕೊಳ್ಳೋದು. ಮಕ್ಕಳು ಹೋಮ್ವರ್ಕ್ ಕೂಡ ಮಾಡಿಲ್ಲ ನಾನು. ಯಾವುದೇ ವಸ್ತು ತೊಗೋಬೇಕು ಅಂದರೆ ನನಗೆ ಎಡಗೈಲೇ ತೊಗೋಬೇಕಾಗುತ್ತೆ. ಅಷ್ಟು ಈ ಪೇನ್ ಎತ್ತಕ್ಕಾಗ್ತಾ ಇರಲಿಲ್ಲ. ಇದು ಬಲಗೈದು ಈ ಶೋಲ್ಡರ್ ಏನಿದೆ ಫುಲ್ ಪೇನು. ಈಗ ಹಿಂಗಿದೆ ಅಲ್ಲ, ಹಿಂಗೆ ಕೂಡ ಮಾಡೋಕ್ಕಾಗಿಲ್ಲ ನನಗೆ. ಹಿಂಗೆ ಕೂಡ ಮಾಡೋಕ್ಕಾಗಿಲ್ಲ. ಇಷ್ಟೇ ಹಿಡ್ಕೊಂಡ್ಬಿಡ್ತಿದೆ ಸ್ಟೇಟು. ಬಟ್ ನನಗೆ ಅವಾಗ ರಿಯಲೈಸ್ ಆಗಿದ್ದು ಒಂದೇ ಒಂದು ವಿಷಯ ಏನಪ್ಪ ಅಂದರೆ, ಕೈ ಮುರ್ಕೊಂಡವರು ಎಷ್ಟು ಸಫರ್ ಪಡ್ತಾ ಇರ್ತಾರೆ. ಸೊ ನನಗೆ ಅವಾಗ ಗೊತ್ತಾಯಿತು ಕೈ ಮುರ್ಕೊಂಡವ್ರ ಪರಿಸ್ಥಿತಿ ಎಷ್ಟು ಕಷ್ಟ ಇದೆ ಅಲ್ಲ ಅಂತ. ಯಾಕಂದರೆ ಅನುಭವಿಸ್ದಾಗೆ ಗೊತ್ತಾಗುತ್ತೆ. ಇದುವರೆಗೂ ಹುಟ್ಟಿದ್ದು ನಾನು ಇಲ್ಲಿ ತನಕ ಯಾವುದೇ ಗಾಯಗಳಾಗಿರ್ಬೋದು, ಮುರ್ಕೊಳ್ಳೋರಾಗಿರ್ಬೋದು ಏನೂ ಮಾಡ್ಕೊಂಡಿಲ್ಲ ನನ್ನ ದೇಹಕ್ಕೆ. ಸೊ ಅಷ್ಟು ಚಿಕ್ಕವಳಿರುವಾಗ್ಲೂ ಇಲ್ಲಿ ತನಕ ಅಷ್ಟು ನಾನು ಸೆಲ್ಫ್ ಕೇರ್ ಅಥವಾ ಎಲ್ಲ ತೊಗೋತೀನಿ. ಓಕೆ. ಸೊ ಅವತ್ತು ಒಂದು ಕೈ ಎಲ್ಲ ಕಡಿಮೆ ಆಯ್ತಪ್ಪ, ಇನ್ನೇನು ಚೆನ್ನಾಗಿದ್ದೀನಿ ಅಂತ ಅಂದ್ಕೊಳ್ಳೋಷ್ಟಿಗೆ 2 ಡೇಸ್ ಆದಮೇಲೆ ಈ ಕೈ ಪೇನು ಎತ್ತಕ್ಕಾಗಿಲ್ಲ ನನಗೆ. ಅದು 1 ವೀಕ್ ತೊಗೊಂಡೆ. ಏನೋ ಸ್ಕ್ರ್ಯಾಚ್ ಆಗಿದೆನಾ, ಏನೋ ಒಳಗಡೆ ನರ ಏನಾದರೂ ಬಿಟ್ಟಿದೆನಾ, ಅಥವಾ ಏನಾದರೂ ಏನೂ ಕೆಲಸನೇ ಮಾಡಿಲ್ಲ, ಬಟ್ ಎಲ್ಲೂ ಬಿದ್ದೇ ಇಲ್ಲ. ಅಂದರೂ ಹಿಂಗಾಯಿತು ಅಂತ ನನಗೊಂದು ಥಾಟ್.
ಹಾಸ್ಪಿಟಲ್ ತೋರಿಸ್ದೆ, ಕಡಿಮೆನೇ ಆಗಲಿಲ್ಲ. ಮತ್ತೆ ದೇವ್ರು ಕೇಳಿದೆ, ಅದನ್ನು ಹಾಗೆ ಅಂದರು. ಅದನ್ನು ಮಾಡಿದೆ, ಅದು 1 ವೀಕ್ ತೊಗೊಂಡೆ. ಸೊ ಓಕೆನಾ, 1 ವೀಕ್ ಆದಮೇಲೆ ಅದು ಮಾರನೇ ದಿನವೇ ಕಡಿಮೆನೇ ಆಗಿಬಿಡ್ತು. ಅವ್ರು ಹೇಳಿದ ಒಂದು ಕೆಲಸ ಮಾಡಿದೆ, ಅದು ಫುಲ್ ಕಡಿಮೆನೇ ಆಗಿಬಿಡ್ತು. ಅದು ಎಷ್ಟು ಚೆನ್ನಾಗಿ ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ಕೈ ಮೇಲೆ ಎತ್ತೀನಿ, ಫುಲ್ ಮೇಲೆ ಬಂದುಬಿಡ್ತು. ನನಗೊಂಥರ ಫುಲ್ ಖುಷಿ. ಇಷ್ಟು ಖುಷಿ ಅಂದರೆ 1 ವೀಕ್ ತನಕ ಈ ಕೈ ಎಲ್ಲಿನೂ ಅಲುಗಾಡ್ಸಿರ್ಲಿಲ್ಲ ನಾನು. ಒಂದೇ ದಿನದಲ್ಲಿ ಈ ಕೈ ಫುಲ್ ಮೇಲೆ, ಅಷ್ಟು ಖುಷಿ ಆಯಿತು. ಸೊ ಅವತ್ತು ಈ ಕೈ ಚೆನ್ನಾಗಾಯಿತು. ಚೆನ್ನಾಗಾದಮೇಲೆ ತುಂಬ ಖುಷಿ ಆಯಿತು. ಯಾಕಂದರೆ ಎಷ್ಟು ಹಾಸ್ಪಿಟಲ್ ತೋರಿಸ್ರೂ ಕಡಿಮೆ ಆಗದೆ ಇರೋದು, ಇವಾಗ ಕಡಿಮೆ ಆಯ್ತಲ್ಲ ಅಂತ ಹೇಳ್ಬಿಟ್ಟು. ಅದು ಆಗಿ ಒಂದು 2 ಡೇಸ್ ಆದಮೇಲೆ, ಅದು ಏನು ಟ್ಯಾಬ್ಲೆಟ್ ತೊಗೊಂಡಿದ್ದೀನಲ್ಲ, 15 ಡೇಸ್ ಟ್ಯಾಬ್ಲೆಟ್ ಕಂಟಿನ್ಯೂಸ್ ಆಗಿ ತೊಗೊಂಡಿದ್ದೀನಿ. ಎಂದೂ ತೊಗೊಂಡಿಲ್ಲ ಅಷ್ಟು ಟ್ಯಾಬ್ಲೆಟ್ ತೊಗೊಂಡೆ. ಬಟ್ ಅದು ಟ್ಯಾಬ್ಲೆಟ್ದು ಎಫೆಕ್ಟ್ ಏನಾಗ್ಬಿಡ್ತು, ಫುಲ್ ನನಗೆ ಹೀಟ್ ಆಗಿಬಿಡ್ತು. ಸೊ ಹೀಟಾಗಿ ಏನಾಯಿತು ಅಂದರೆ ತುಂಬ ಹೀಟಾಯಿತು. ಸೊ ಬಾಯೆಲ್ಲ ಏನು ಹೇಳ್ತೀವಿ, ಬೊಬ್ಬೆ ಬರೋದು ಆ್ಯಂಡ್ ಚಿಕ್ಕ ಚಿಕ್ಕ ಗುಳ್ಳೆಗಳಾಗೋದು. ಆಮೇಲೆ ಬಾಡಿ ಫುಲ್ ಹೀಟು, ನನಗೆ ಎಲ್ಲಿ ಹಿಂಸೆ ಆಗಿಬಿಡ್ತು. ಸೊ ಅದು ಫುಲ್ ಹೀಟ್ ಆಗಿರೋದು ಒಂದೇ ಒಂದು ದಿನದಲ್ಲಿ, 2 ಡೇಸ್ ಆದಮೇಲೆ ಅದು ಸ್ಟಾರ್ಟ್ ಆಗಿಬಿಡ್ತು. ಅದು ಸ್ಟಾರ್ಟ್ ಆಗಿರೋದೇ ವಾಮಿಂಟ್ ಬರೋದು, ಚಕ್ರ ಬರೋದು. ಸೊ ಇದು ಫುಲ್ ನಾನು ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋಗಿ ಏನು ಸಿರಿಂಜ್ ಹಾಕ್ಸ್ಕೊಂಡೆ. ಬಟ್ ಅಲ್ಲಿ ಒಂದು ಸಲೈನ್ ಹಚ್ಕೊಂಡಲ್ಲ, ಆ ಸಲೈನ್ ಹಚ್ಕೊಂಡ್ಮೇಲೆ ಒಂದು 3 ಡೇಸ್ ಸಿಕ್ಕಾಪಟ್ಟೆ ಅನುಭವಿಸಿದ್ದೀನಿ ಹೀಟು. ಆ 3 ಡೇಸ್ ಮನೆ ಮದ್ದು ಕೂಡ ತೊಗೊಂಡೆ. ಆ್ಯಂಡ್ ಹಾಸ್ಪಿಟಲ್ ಟ್ಯಾಬ್ಲೆಟು ಎಲ್ಲ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಬೇಗ ಕಡಿಮೆ ಮಾಡ್ಕೋಬೇಕು ಅಂತ ಅಂದ್ಕೊಂಡು ಎಲ್ಲ ತೊಗೊಂಡಿದ್ದೀನಿ. ಅದು 1 ವೀಕ್ ಆಯಿತಾ, ಇರೋದೇ 2 ಮಂತು. ನಾವು ಇಲ್ಲಿಂದ ಹೋಗಿರೋದೇ ಒಂದು 15 ದಿನ ಬಿಟ್ಟು ಹೋಗಿದ್ವಿ. ಅದರಲ್ಲಿ 20 ಡೇಸ್ ಇದೇ ಆಯಿತು, ನನಗೆ ಹುಷಾರು ತಪ್ಪದೇ ಆಯಿತು. ಅದಾಯ್ತು ಅಂದ್ಕೊಳ್ಳೋಷ್ಟೊತ್ತಿಗೆ ಪಿತ್ತ ಆಗ್ಬಿಡ್ತು. ಎಲ್ಲಿಂದ ಒಕ್ಕುರ್ಸ್ತೋ ಗೊತ್ತಿಲ್ಲ. ಈ ಸಮ್ಮರಲ್ಲಿ ಒಂದು ನನಗೆ ಹೇಳೋದಕ್ಕೆ ಎಷ್ಟು ಸುಸ್ತಾಗ್ತಾಯಿದೆ. ಅದನ್ನು ಅನುಭವಿಸಿ ನಾನು ಎಷ್ಟು ಶ್ರಮ ಪಟ್ಟಿದ್ದೀನಿ ಅಂದರೆ ಅದನ್ನು ರಿಕವರ್ ಮಾಡೋದಕ್ಕೆ. ಆ್ಯಂಡ್ ಅದು ಆದಮೇಲೆ ಮತ್ತೆ ಏನು ಬರುತ್ತೆ ಅನ್ನೋದೊಂದು ಟೆನ್ಷನ್ ಇತ್ತು ನನಗೆ. ಏನು ಬರುತ್ತೆ ಮತ್ತೆ, ಯಾಕಂದರೆ ಹೇಳೋಕ್ಕಾಗಲ್ಲ. ಅದರಲ್ಲೂ ಈ 20 ಡೇಸಲ್ಲಿ ನಾನು 3-4 kg ಫುಲ್ ಇಳಿದ್ಬಿಟ್ಟಿದ್ದೀನಿ. ಊಟನೇ ಮಾಡೇ ಇಲ್ಲ. ಊಟ ಮಾಡಿಲ್ಲ ಅಂದರೆ ಎಲ್ಲ. ಅದರಲ್ಲಿ ಬೇರೆ ಕೆಲವೊಂದು ನನಗೆ ಆರ್ಡರ್ಲೆಲ್ಲ ಬರ್ತಾಯಿತ್ತಲ್ವ, ಆರ್ಡರ್ಗೆ ಹೋಗಿ ಬರೋದಿತ್ತು ಮೇಕಪ್ದು. ಅದ್ರದ್ದು ಎಫೆಕ್ಟು ಅಥವಾ ಫುಡ್ಡಿಂದ ಎಫೆಕ್ಟು, ಈ ಸಮ್ಮರಲ್ಲಿ ಹೊರಗಡೆ ತಿರುಗಾಡಿದ್ದು ಬಿಸಿಲಿಂದ ಎಫೆಕ್ಟು, ಇಷ್ಟು ಸೇರಿಬಿಟ್ಟು ಲಾಸ್ಟಿಗೆ ಏನಾಯಿತು ಇವಾಗ ಅಂತಂದರೆ ನನ್ನ ಸ್ಕಿನ್ ಫುಲ್ ಡ್ಯಾಮೇಜ್ ಆಗಿಬಿಟ್ಟಿದೆ. ಡ್ಯಾಮೇಜ್ ಅಂದರೆ ರ್ಯಾಷಸ್ ಥರ, ಬೆವರಿಗೋ ಏನೋ, ಕೆಲವೊಬ್ಬರು ಅಲರ್ಜಿ, ಒಬ್ರಿಗೊಬ್ರು ಮೈ ಹತ್ಕೊಂಡು ಏನಾದರೂ ಒಂದು ಸರಿ ನಾವು ಕೂತ್ಕೊಂಡಿದ್ವಿ ಅಂತಂದರೆ ಈ ಅಲರ್ಜಿ ಬಂದೇ ಬರುತ್ತೆ. ಆಲ್ಮೋಸ್ಟ್ ನಮ್ಮ ಫ್ಯಾಮ್ಲಿಯಲ್ಲಿ ಯಾರಿಗೂ ಇಲ್ಲ. ಬಟ್ ಇವಾಗ ನನಗೆ ಅಲರ್ಜಿ ಬಂದು ಫುಲ್ ನನ್ನ ಮೈಯೆಲ್ಲ ಒಂಥರ ಹಿಂಸೆ ಥರ ಆಗ್ತಾಯಿದೆ. ಹಾಗಾಗಿ ಇನ್ನೂ ನಾನು ಟ್ಯಾಬ್ಲೆಟಲ್ಲೇ ಇದ್ದೀನಿ, ಕ್ರೀಮ್ಗಳನ್ನು ಹಚ್ಕೊಳ್ತಾ ಇದ್ದೀನಿ. ಸೊ ಹಾಗಾಗಿ ಇಲ್ಲಿ ತೋರಿಸ್ತಾ ಇದ್ದೀನಿ, ಕಾಣಿಸಲ್ಲ ನಿಮಗೆ. ಬಟ್ ನನಗೆ ಸಿಕ್ಕಾಪಟ್ಟೆ ಮೈಯೆಲ್ಲ ಚುಚ್ಚುದಾಗೆ ಆಗ್ತಾಯಿದೆ, ಫುಲ್ ಬಾಡಿ ಎಲ್ಲ. ಊರಲ್ಲಿ ತೋರಿಸ್ಕೊಂಡೆ, ಬಟ್ ಅಲ್ಲಿ ಏನೂ ಕೂಡ ಕಡಿಮೆ ಆಗಲಿಲ್ಲ ನನಗೆ. ಇಷ್ಟು ಎಲ್ಲ ಕಡಿಮೆ ಮಾಡ್ಕೊಂಡು ಬರೋಷ್ಟೊತ್ತಿಗೆ ಸ್ಕಿನ್ ಅಲರ್ಜಿ ಆಗಿದೆ ಇವಾಗ. ಸೊ ಹಾಗಾಗಿ ಅಲ್ಲಿಂದ ನಾನು ಜಲ್ದಿ ಬೇಗನೆ ಬರಬೇಕಾಯ್ತು. ಇನ್ನೂ 10 ಡೇಸ್ ಇದೆ ಸ್ಕೂಲ್ ಸ್ಟಾರ್ಟ್ ಆಗೋದು. ಬಟ್ ಹಾಗಾಗಿ ನಿನ್ನೆ ಬಂದೆ, 2 ಡೇಸ್ ಆಯಿತು ಬಂದಮೇಲೆ. ಹಾಗಾಗಿ ನನ್ನ ಬ್ಲಾಗು ಬಂದಿಲ್ಲ. ಎಷ್ಟೋ ಸಾರಿ ಜನ ಕೇಳಿದ್ದಾರೆ ಬ್ಲಾಗ್ ಮಾಡಿ ಅಂತ. ಬಟ್ ನನಗೆ ಬ್ಲಾಗ್ ಮಾಡಬೇಕು ಅಂದರೆ ಎಲ್ಲರೂ ಒಂದು ಕಡೆ ನಾನು ತುಂಬ ಚೆನ್ನಾಗಿರಬೇಕು. ಒಂದು ಕಡೆ ನಾನು ಚೆನ್ನಾಗಿಲ್ಲ ಅಂತಂದರೆ ಹೆಂಗೆ ಬ್ಲಾಗ್ ಮಾಡಲಿ? ಆ ಶಕ್ತಿನೂ ಇಲ್ಲ ಆ್ಯಂಡ್ ಎನರ್ಜಿ ಇಲ್ಲ. ಮೊದಲೇ ಮೇನ್ ಹೇಳಬೇಕು ಅಂದರೆ ಎನರ್ಜಿ ಇಲ್ಲ, ಕಾನ್ಫಿಡೆಂಟ್ ಇಲ್ಲ, ಸ್ಮೈಲ್ ಇಲ್ಲ, ಏನೂ ಇಲ್ಲ. ಬಟ್ ಇವಾಗ ಓಕೆ, ಸ್ವಲ್ಪ ಪರವಾಗಿಲ್ಲ. ಯಾಕಂದರೆ ಸ್ಕಿನ್ನಿಗಾಗಿದೆ ಇವಾಗ. ಬಟ್ ಆದರೂ ಎಲ್ಲೋ ಒಂದು ಕಡೆ ತುಂಬ ಮೈಯೆಲ್ಲ ಪೇನು ಚುಚ್ಚುತ್ತಾ ಇದೆ. ಆದರೂ ಕೂಡ ಓಕೆ ಅಂತ ಹೇಳ್ಬೋದು ಅಂದ್ಕೊಂಡು ಇವಾಗ ಬ್ಲಾಗ್ ಮಾಡ್ತಾಯಿದ್ದೀನಿ. ಈ ಸಮ್ಮರಲ್ಲಿ ನನ್ನ ಪರಿಸ್ಥಿತಿ ಹೇಳಬೇಕು ಅಂದರೆ ಹದ್ಗೆಟ್ ಹೈದ್ರಾಬಾದ್ ಆಗಿಬಿಟ್ಟಿದೆ. ಸೊ ನಿಮಗೂ ಕೂಡ ಇದೇ ರೀತಿ ಆಗಿತ್ತು ಅಂದರೆ ಕಮೆಂಟ್ ಮಾಡಿ, ಓಕೆನಾ? ಸೊ ನಿನ್ನೆ ನಾನು ಹಾಸ್ಪಿಟಲ್ಗೆ ಹೋಗಿ ಅಂದರೆ ಬಂದು 2 ಡೇಸ್ ಆಯಿತು. ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡೆ. ಹಾಗಾಗಿ
ಹಾಸ್ಪಿಟಲ್ಗೆ ಹೋಗಿ ಹಾಸ್ಪಿಟಲ್ ತೋರಿಸ್ಕೊಂಡು ಒಂದಿಷ್ಟು ಟ್ಯಾಬ್ಲೆಟ್ಸ್ ಆಮೇಲೆ ಕ್ರೀಮು ಎಲ್ಲ ಕೊಟ್ಟಿದ್ದಾರೆ, ಅದನ್ನು ಅಪ್ಲೈ ಮಾಡ್ಕೋತಾ ಇದ್ದೀನಿ. ಇವಾಗ ಕೂಡ ಬಾಡಿಗೆಲ್ಲ ಫೇಸ್ಗೆಲ್ಲ ಅಪ್ಲೈ ಮಾಡ್ಕೊಂಡಿದ್ದೀನಿ. ಹಾಗಾಗಿ ಯಾವುದೇ ಕ್ರೀಮ್ ಆಗಿರ್ಬೋದು ಏನೇ ಆಗಿರ್ಬೋದು ನಾನು ಹಚ್ಚೋ ಆಗಿಲ್ಲ. ಅವರು ಏನು ಕೊಟ್ಟಿರ್ತಾರೋ ಅದೊಂದು ಕ್ರೀಮ್ಗಳನ್ನು ನಾನು ಹಚ್ಚಿದ್ದೀನಿ. ಬಟ್ ಈ ಸಮ್ಮರಲ್ಲಿ ತುಂಬ ಕೇರ್ಫುಲ್ ಆಗಿರಿ. ನಾನು ಎಷ್ಟು ಕೇರ್ಫುಲ್ ಆಗಿದ್ರೂ ಇಷ್ಟು ಅನುಭವಿಸಿದ್ದೀನಿ. ಕೆಲವೊಬ್ಬರು ಫುಲ್ ಬಿಂದಾಸಾಗಿ ಜುಮ್ ಅಂತ ತಿರುಗಾಡ್ತಿರ್ತಾರೆ. ಅದು ಹೆಂಗೆ ತಿರುಗಾಡ್ತಾರೋ ಗೊತ್ತಿಲ್ಲ, ಅವ್ರ ಬಾಡಿ ಅವರಿಗೆ ಸಪೋರ್ಟ್ ಮಾಡುತ್ತೆ. ಬಟ್ ನನ್ನ ಬಾಡಿ ನನಗೆ ಹೆಂಗಿದೆನೋ ಹಂಗೆ ನಾನು ಎಷ್ಟು ಸಾಧ್ಯ ಆದಷ್ಟು ಕಡಿಮೆ ಮಾಡ್ಕೋಬೇಕು ಅಂದ್ಕೊಂಡು ಪ್ರಯತ್ನ ಪಟ್ಟೆ. ಆದರೂ ತುಂಬ ವೀಕ್ ಆಗಿದ್ದೀನಿ ಅಂತ ಅನ್ನಿಸ್ತಾ ಇದೆ. ಬಟ್ ಈ ಕೆಲವೊಂದು ರೋಗಗಳ ಮಧ್ಯೆ ಕೂಡ ಒಂಥರ ಎಂಜಾಯ್ ಮಾಡಿದೆ. ನಾನು ಯಾವುದೂ ಬಿಡಲ್ಲ, ಸಾಧ್ಯವಾದಷ್ಟು ಎಲ್ಲ ಪರಿಸ್ಥಿತಿಗಳನ್ನು ನಾನು ಎಂಜಾಯ್ ಮಾಡ್ತಾ ಇರ್ತೀನಿ. ಓಕೆ, ಸೊ ಹಾಗಾಗಿ ಇವಾಗ ಫ್ರೆಶ್ ಅಪ್ ಆಗಿ ಕ್ರೀಮ್ ಹಚ್ಕೊಂಡಿದ್ದೀನಿ. ಆ ಕ್ರೀಮ್ ಮೇಲೆ ನಾವು ಯಾವುದೇ ರೀತಿಯಾದಂಥ ಬೇರೆ ಬೇರೆ ಕ್ರೀಮ್ಗಳನ್ನು ಅಪ್ಲೈ ಮಾಡ್ಕೊಳ್ಳೋ ಆಗಿಲ್ಲ. ಈ ಕೈಗೆಲ್ಲ ಆಗಿದೆ ನೋಡಿ, ಇಲ್ಲಿ ಇದೆಲ್ಲ ತುರಿಸ್ಕೊಂಡಿದ್ದೀನಿ. ಬಟ್ ಏನಂದರೆ ಇವಾಗ ಸ್ವಲ್ಪ ರಿಕವರ್, ಇವಾಗ ಅಂತಂದರೆ ಒಂದೇ ದಿನದಲ್ಲಿ ಗೊತ್ತಾಗಲ್ಲ. ಇನ್ನೂ ನನಗೆ ಒಂದು 10 ಡೇಸ್ ಹೇಳಿದ್ದಾರೆ. 10 ಡೇಸ್ ತನಕ ವೆಯ್ಟ್ ಮಾಡಬೇಕು. ಇದು ಕೈಗೆ ಮಾತ್ರ ಅಲ್ಲ, ಫುಲ್ ಬಾಡಿಗೆಲ್ಲ ಆಗಿದೆ. ಸ್ವಲ್ಪ ಕಾಣಿಸ್ತಾ ಇಲ್ಲ, ಬಟ್ ನನ್ನ ಪರಿಸ್ಥಿತಿ ನನಗೆ ಗೊತ್ತು. ಎಷ್ಟು ಹಿಂಸೆ ಅಂದರೆ ಸಿಕ್ಕಾಪಟ್ಟೆ ಹಿಂಸೆ. ಬ್ಯಾಕು ಮೇಲೆ ಲೆಗ್, ಕಾಲಿಗೆ ಎಲ್ಲ ಕಡೆ ಆಗಿಬಿಟ್ಟಿದೆ. ಇನ್ನೂ ಒಂದು ಸ್ವಲ್ಪ ದಿನ ವೆಯ್ಟ್ ಮಾಡಿ ಎಲ್ಲ ಟ್ಯಾಬ್ಲೆಟ್ ಆಗಿ ಹೋಗಬೇಕು ಅಂದ್ಕೊಂಡೆ. ಬಟ್ ಮುಖಕ್ಕೆ ಆಗಿಬಿಟ್ರೆ ತುಂಬಾ ಕಷ್ಟ. ಹಾಗಾಗಿ ಇಲ್ಲಿ ಒಂದು ಸ್ಟಾರ್ಟ್ ಆಗಿಬಿಟ್ಟಿದೆ ನೋಡಿ, ಇದೇ ಥರ ಫುಲ್ ಬಾಡಿಗೆಲ್ಲ ಆಗಿದೆ. ಇಲ್ಲೊಂದು ಆಗಿದೆ, ಇವಾಗ ಈ ಕಡೆ ಒಂದು ಆಗಿದೆ ಸ್ಕಿನ್ ಮೇಲೆ. ಹಾಗಾಗಿ ನನಗೆ ಫುಲ್ ಭಯ ಆಗಿಬಿಡ್ತು. ಹಾಗಾಗಿ ಭಯ ಬೇಡ ಅಂತ ಹೇಳ್ಬಿಟ್ಟು ಸ್ಕಿನ್ ಡಾಕ್ಟರ್ ಹತ್ರ ಹೋಗಿದ್ದೆ. ಬಟ್ ಅವರು ನೋಡಿ ಚೆಕ್ ಮಾಡಿ ಕೊಟ್ಟಿದ್ದಾರೆ. ಇವಾಗ ಇಲ್ಲೊಂದು ಸ್ಟಾರ್ಟ್ ಆಗಿಬಿಟ್ಟಿದೆ. ಇಲ್ಲಿ ಏನು ಹಾಕ್ಕೊಳ್ಳೋ ಆಗಿಲ್ಲ, ಏನು ಹಚ್ಕೊಳ್ಳೋ ಆಗಿಲ್ಲ. ಸ್ಟಿಕ್ಕರ್ ಹಚ್ಕೊಂಡ್ನಿ ಅಂದರೆ ಫುಲ್ಲು ಒಂಥರ ಕೆರ್ತ ಥರ ಈ ಥರ ಆಗಿಬಿಡುತ್ತೆ. ಏನು ಹಚ್ಕೊಳ್ಳೋ ಆಗಿಲ್ಲ. ಈ ಕಿವಿ ಓಲೆ ಹಾಕಿದ್ರು ಕೂಡ ಏನಾಗುತ್ತೆ ಅಂದರೆ ಒಂಥರ ಚುಚ್ಚುದಾಗುತ್ತೆ. ಹಾಗಾಗಿ ಎಲ್ಲ ಬಿಚ್ಚಿಟ್ಬಿಟ್ಟು ಒಂಥರ ಫುಲ್ ರಿಲೀಫ್ ಆಗಿದ್ದೀನಿ. ಇದು ತಾಳಿ ಏನಿದೆಯಲ್ಲ, ತಾಳಿ ಕೂಡ ನಾನು ಒಂದೊಂದು ಸರಿ ಈ ಥರ ಮಾಡ್ಕೋತೀನಿ ನೋಡಿ. ಇದೆಲ್ಲ ಏನು ಸ್ಕಿನ್ನಿಗೆ ಹತ್ತಿತು ಅಂದರೆ ಸ್ಕಿನ್ ಎಲ್ಲ ಒಂಥರ ನನಗೆ ಕೆರ್ತ ಬರ್ತಾರ ಆಗುತ್ತೆ. ಹಾಗಾಗಿ ಈ ತಾಳಿ ಕೂಡ ಒಂದೊಂದು ಸರಿ ಬಿಚ್ಚಿಡ್ತೀನಿ. ಇಲ್ಲಿ ಬ್ಯಾಕ್ ಸೈಡ್ ಅಂತೂ ಹೇಳೋ ಆಗಿಲ್ಲ ಗಾಯ್ಸ್. ನನಗೆ ಸಿಕ್ಕಾಪಟ್ಟೆ ಏನಿಲ್ಲ, ಮತ್ತೊಬ್ಬರು ಮೈಗೆ ಅಂಟಿಸ್ಬಿಟ್ಟು ನಾವೇನು ಕೂಡ್ತೀವಿ ಎಲ್ಲಿಗಾರ ಹೋದಾಗ ಅದೇ ನೋಡಿ ನಮಗೆ ಎಫೆಕ್ಟ್ ಆಗೋದು. ಇವಾಗ ಬಸ್ನಲ್ಲಿ ಹೋಗಿ ನಾವು ಜರ್ನಿ ಮಾಡಿದ್ದೀವಲ್ಲ, ಒಬ್ರಿಗೊಬ್ರು ಮೈ ಹಚ್ಕೊಂಡು ಆ ಬೆವರು ಅವ್ರಿಗೆ ಬಂದಿರುವಂಥದ್ದು ಏನಾದರೂ ಕಾಯಿಲೆ ಇತ್ತು, ಸ್ಕಿನ್ಗೆ ಸಂಬಂಧಪಟ್ಟಿರೋದಾಗಿರ್ಬೋದು, ನಿಮಗೆ ಟ್ರಾನ್ಸ್ಫರ್ ಆಗುತ್ತೆ. ಅದು ಕೆಲವೊಬ್ಬರಿಗೆ ಬೇಗನೆ ಆಗುತ್ತೆ, ಕೆಲವೊಬ್ಬರಿಗೆ ಲೇಟಾಗಿ ಆಗುತ್ತೆ. ಹಾಗಾಗಿ ಅದೇ ಬಂದಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಬಸ್ಸಲ್ಲಿ ನಾನು ತುಂಬ ಟ್ರಾವೆಲ್ ಮಾಡಿದ್ದೀನಿ, ಅದರದ್ದು ಎಫೆಕ್ಟ್ ಅಂತ ನಾನು ಅನ್ಕೋತೀನಿ. ಯಾಕಂದರೆ ಇವಾಗ ಸಮ್ಮರಲ್ಲಿ ಬಸ್ಸು ತುಂಬ ರಶ್ ಇರುತ್ತೆ, ಕೂತ್ಕೊಳ್ಳೋಕೆ ಜಾಗ ಇರಲ್ಲ, ನಿಂತ್ಕೊಂಡು ಹೋಗ್ಬೇಕಾಗುತ್ತೆ. ಅವಾಗ ಒಬ್ರಿಗೊಬ್ರದ್ದು ಮೈಯೆಲ್ಲ ತಾಗ್ತಾ ಇರುತ್ತೆ. ಆ ಸಂದರ್ಭದಲ್ಲಿ ಮಾತ್ರ ಈ ಸ್ಕಿನ್ ಅಲರ್ಜಿ ಯಾರಿಗಿರುತ್ತೋ ಅದು ಅಟ್ಯಾಕ್ ಆಗುತ್ತೆ. ಅದೇ ಅಂದ್ಕೊಂಡಿದ್ದೀನಿ. ನಮ್ಮನೆಯಲ್ಲಿ ಯಾರಿಗೂ ಇಲ್ಲ. ಅದರಲ್ಲೂ ನಾವು ಬಳಸುವಂಥ ಸೋಪ್ ಆಗಿರ್ಬೋದು, ಆಮೇಲೆ ಮೇಂಟೈನ್ ಮಾಡುವಂಥ ರೀತಿಯಾಗಿರ್ಬೋದು ತುಂಬಾ ಚೆನ್ನಾಗಿದೆ. ಹಾಗಾಗಿ ನಾನು ಹೊರ್ಗಡೆಯಿಂದಾನೇ ತೊಗೊಂಬಂದಿದ್ದೀನಿ. ಇವಾಗ ಅವ್ರು ಯಾರು ನನ್ನ ಹತ್ರ ಬರಲ್ಲ. ನಾನೊಬ್ಬಳೇ ಏನು ಮಾಡಿದ್ರು ನಂದು ಸಪ್ರೇಟಾಗಿ ಮೇಂಟೈನ್ ಮಾಡಬೇಕಾಗುತ್ತೆ. ಯಾಕಂದರೆ ಇದು ಸ್ಕಿನ್ ಆಗಿರೋದ್ರಿಂದ ಒಬ್ರಿಗೊಬ್ರಿಗೆ ಹರಡೋಂಥ ಚಾನ್ಸಸ್ ತುಂಬ ಜಾಸ್ತಿನೇ ಇರುತ್ತೆ. ಹಾಗಾಗಿ ಆ ಊರಿಗೆ ಹೋಗಿದ್ನಲ್ಲ, ಈ ಸ್ಕಿನ್ ತುಂಬ ಇದು ಆಗಿಬಿಟ್ಟಿದೆ ಅಂತ ಹೇಳ್ಬಿಟ್ಟು ನಾನು ಊರಿಗೆ ಬಂದೆ. ಸೊ ಇಲ್ಲಿ ನಂದು ಎಲ್ಲ ಸಪ್ರೇಟಾಗಿ ಸಾಬೂನಾಗಿರ್ಬೋದು, ಡ್ರೆಸ್ ಆಗಿರ್ಬೋದು, ಟವೆಲ್ ಆಗಿರ್ಬೋದು, ತಿಂಡಿ, ಊಟ, ನಿದ್ದೆ, ಮಲ್ಕೊಳ್ಳೋ ಸ್ಪೇಸು ಎಲ್ಲ ನಂದು ಸಪ್ರೇಟಾಗಿರುತ್ತೆ. ಹಾಗಾಗಿ ಕೆಲವೊಬ್ಬರಿಗೆ ಗೊತ್ತಿಲ್ಲ ಅನ್ನೋರಿಗೆ ಇದು ಇನ್ಫಾರ್ಮ್ ಆಗಿರಲಿ ಅಂತ. ಬಟ್ ಬಿ ಕೇರ್ಫುಲ್. ಒಂದು ಸರಿ ಅಟ್ಯಾಕ್ ಆಯಿತು ಅಂದರೆ ತುಂಬಾ ಕಷ್ಟಪಡಬೇಕಾಗುತ್ತೆ. ಆಲ್ಮೋಸ್ಟ್ ಸ್ಯಾನಿಟೈಸರ್ ಇತ್ತು ಅಂದರೆ ಬಳಸಿ. ಆ್ಯಂಡ್ ಇನ್ನೊಂದು ಸ್ವಲ್ಪ ಮಾಸ್ಕು ಅದು ಇದು ಎಲ್ಲ ಸ್ವಲ್ಪ ಮೇಂಟೈನ್ ಮಾಡಿ, ಸ್ಕಾರ್ಪ್ ಯೂಸ್ ಮಾಡಿ, ಒಬ್ಬರಿಂದ ಒಬ್ಬರಿಗೆ ಡಿಸ್ಟೆನ್ಸ್ ಆಗಿ ನಿಂತ್ಕೊಳ್ಳಿ. ಈ ಥರ ನಿಲ್ಲಕ್ಕೆ ಹೋಗಬೇಡಿ. ನನಗೆ ಸಿಕ್ಕಾಪಟ್ಟೆ ಅನುಭವ ಆಗಿದೆ. ಆ್ಯಂಡ್ ಇಲ್ಲಿ ನೋಡಿ, ಒಂದು ಕ್ಷಣನೂ ಕೂಡ ಸುಮ್ಮನೆ ಇರೋಕ್ಕಾಗಲ್ಲ, ತುರಿಸ್ತಾ ಇರುತ್ತೆ ಸ್ಕಿನ್ನು. ಹಾಗಾಗಿ ಇದನ್ನು ನಾನು ಅನುಭವಿಸ್ಲೇಬೇಕು. ಎಷ್ಟು ದಿನ ಆಗುತ್ತೋ ಗೊತ್ತಿಲ್ಲ. ಆಲ್ಮೋಸ್ಟ್ ರಿಕವರಿ ಮಾಡ್ಕೊಳ್ಳೋಣ. ಒಂದು 10 ಡೇಸ್ ಹೇಳಿದ್ದಾರೆ. ಅದಾದಮೇಲೆ ಕಡಿಮೆ ಆಗಲಿಲ್ಲ ಅಂದರೆ ನನ್ನ ಟ್ರೀಟ್ಮೆಂಟು ಬೇರೆ ಹೊಸದು ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ನಾನು ಪರ್ಸ್ನಲ್ ಆಗಿ ಅಂದರೆ ತುಂಬ ಅವರಿಗೆ
ಕೇಳಿಬಿಟ್ಟು ನನಗೆ ಬೇಗ ರಿಕವರಿ ಮಾಡಿಕೊಡಿ ಅಂತ ಹೇಳಿ ಕೇಳಿದೆ. ಕೆಲವರು ಡಾಕ್ಟರ್ ಏನಿರುತ್ತಾರೆ ಅಂತಂದರೆ ಪ್ರೊಸೆಸರ್ ಮೇಲೆ ಹೋಗ್ತಾ ಇರ್ತಾರೆ. ಸ್ಟಾರ್ಟಿಂಗ್ ಹೋಗಿ ಒಂದು ಹೈ ಡೋಸ್ ಇರುವಂಥದ್ದೆಲ್ಲ ಕೊಡಲ್ಲ. ಕೆಲವೊಂದು ಸ್ಲೋಲಿ ಆಗಿ ಹೋಗಿ ಹೈ ಡೋಸನ್ನು ಕೊಡ್ತಾರೆ. ನಾನು ಸ್ಲೋಲಿ ಎಲ್ಲ ಯೂಸ್ ಮಾಡಿದ್ದೀನಲ್ವ, ಹೈ ಡೋಸ್ ಇದ್ದಿದ್ದನ್ನು ನನಗೆ ಕೊಡಿ ಅಂತ ಹೇಳಿದ್ದೀನಿ. ಬೇಗ ರಿಕವರಿ ಆಗಬೇಕು, ನನಗೆ ಇದೆಲ್ಲ ಹಿಂಸೆ ತಾಳೋಕ್ಕಾಗಲ್ಲ. ಎಸ್ಪೆಷಲಿ ನನಗೆ ಈ ಥರ ಏನಾದರೂ ಆದರೆ ತಾಳೋದೇ ಆಗಲ್ಲ. ಹಾಗಾಗಿ ಸೊ ನೋಡೋಣ, ಒಂದು 10 ಡೇಸ್ ಆದಮೇಲೆ ಮತ್ತೆ ಹೋಗಬೇಕು ಹಾಸ್ಪಿಟಲಿಗೆ. ಅಲ್ಲಿ ತನಕ ಹುಷಾರಾಯಿತು ಅಂದರೆ ತುಂಬ ಖುಷಿ, ಆ್ಯಂಡ್ ಇಲ್ಲದೆ ಹೋದರೆ ತುಂಬಾ ಕಷ್ಟ. ಓಕೆ, ಆ್ಯಂಡ್ ಒಂದು 2-3 ಡೇಸ್ ಆಯಿತು ಮನೆ ಕ್ಲೀನಿಂಗ್ ಮಾಡ್ತಾಯಿದ್ದೀನಿ ನಾನು ಒಬ್ಬಳೇ. ಮನೆ ಕಿಚನ್ ಎಲ್ಲ ಕ್ಲೀನಿಂಗ್ ಆಯಿತು, ಆ್ಯಂಡ್ ಬೆಡ್ರೂಮ್ ಆಯಿತು, ಬಟ್ಟೆ ಕೂಡ ವಾಶ್ ಮಾಡಿ ಇಲ್ಲಿಟ್ಟಿದ್ದೀನಿ. ಇದನ್ನೆಲ್ಲ ನೀಟಾಗಿ ಕಬೋರ್ಡಿಗೆ ಜೋಡಿಸಿ ಇಡ್ತೀನಿ. ಹಾಗೆ ಇದುವರೆಗೂ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನನ್ನ ಪ್ರತಿಯೊಂದು ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ. ಓಕೆನಾ? ನನಗೆ ಒಬ್ಬರು ಕಮೆಂಟ್ ಹಾಕ್ತಾಯಿದ್ರು ಗೋಲ್ಡ್ ಬ್ಲಾಗ್ ಮಾಡಿ ಅಂತ ಹೇಳ್ಬಿಟ್ಟು. ಓಕೆ, ಮಾಡ್ತೀನಿ, ಬಟ್ ನನಗೆ ಹುಷಾರಾದಮೇಲೆ ನಾನು ರೀಸೆಂಟಾಗಿ ಏನು ತೊಗೊಂಡಿದ್ದೀನಿ, ಕೆಲವೊಂದು ಗೋಲ್ಡ್ ಆಗಿರ್ಬೋದು, ಅದನ್ನು ಕೂಡ ಮಾಡ್ತೀನಿ. ಇನ್ನೂ ಒಂದಷ್ಟು ನಾನು ತಗೊಳ್ಳೋದಿದೆ, ಅದು ಬಂದಮೇಲೆ ಒಟ್ಟಿಗೆ ಸೇರಿಬಿಟ್ಟು ಮಾಡೋಣ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಹಾಕ್ಕೊಂಡಿರ್ತೀನಿ. ಸೊ ಓಕೆ, ಆ ಬ್ಲಾಗ್ ಕೂಡ ಬಂದೇ ಬರುತ್ತೆ, ಬಟ್ ನನಗೆ ಸ್ವಲ್ಪ ಹುಷಾರಾಗಲಿ ಅಂತ ಅಷ್ಟೇ. ಸೊ ಗಾಯ್ಸ್, ಬನ್ನಿ ಬೇಗ ಇದಷ್ಟು ಬಟ್ಟೆ ಮಡಚಿಟ್ಟು ನಾನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ. ಅದಾದಮೇಲೆ ಮತ್ತೆ ಈ ಬ್ಲಾಗನ್ನು ಕಂಟಿನ್ಯೂ ಮಾಡೋಣ. ಫ್ರೆಂಡ್ಸ್, ಈ ಬ್ಲಾಗು ನಿನ್ನೆದು. ಬಂದ ತಕ್ಷಣ ಒಂದು ಡೇ ಬಿಟ್ಟು ನಾನು ಮನೆ ಕ್ಲೀನ್ ಮಾಡಿದೆ. ಬಟ್ ಆ್ಯಕ್ಚುಲಿ ವಿಡಿಯೋ ಮಾಡೋ ಮೋಡಲ್ಲಿ ಇರಲಿಲ್ಲ, ಆದ್ರೂ ಸ್ವಲ್ಪ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಾಡ್ಕೊಂಡಿದ್ದೀನಿ. ಸೊ ತುಂಬ ಹುಷಾರಿಲ್ಲದೆ ಇರೋ ಕಾರಣ ಮನೆ ಕ್ಲೀನಿಂಗ್ ಮಾಡಬೇಕಾದ್ರೂ ತುಂಬ ಕಷ್ಟ ಆಗ್ತಾಯಿತ್ತು. ಬಟ್ ನನಗೆ ಪ್ರತಿಯೊಂದು ಸಾಮಾನುಗಳನ್ನು ಬಳಸಬೇಕಾದ್ರೆ ಅದನ್ನು ನಾನು ಯೂಸ್ ಮಾಡಬೇಕು ಅಂತ ಮೊದಲು ತೊಳ್ಕೊಬೇಕಾಗತ್ತೆ. ಹಾಗಾಗಿ ತೊಳ್ಕೊಳ್ದೆ ಯಾವ ವಸ್ತು ಕೂಡ ಮುಟ್ಟೋಕ್ಕಾಗಲ್ಲ. 1.5 ತಿಂಗಳಿಂದ ನಾನು ಯಾವ ಪಾತ್ರೆನೂ ಮುಟ್ಟಿಲ್ಲ, ಮನೆ ಕಡೆನೂ ಕೂಡ ಬಂದೇ ಇಲ್ಲ ಅಲ್ವಾ. ಹಾಗಾಗಿ ನಮ್ಮ ಯಜಮಾನ್ರಂತೂ ಪಾತ್ರೆ ಸಮೀಪ ಹೋಗೋದೇ ಇಲ್ಲ. ಹಾಗಾಗಿ ಸೊ ಎಲ್ಲ ಧೂಳು, ಡಸ್ಟು, ಕಾಕ್ರೋಚು, ಈ ಥರ ಎಲ್ಲ ಕ್ರಿಮಿಗಳೆಲ್ಲ ಇದ್ದಿರುತ್ತೆ. ಹಾಗಾಗಿ ನಾನು ಬಳಸೋಕ್ಕಿಂತ ಮುಂಚೆ ಏನು ಮಾಡ್ತೀನಿ ಅಂತಂದರೆ ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಅದಾದಮೇಲೆ ಪಾತ್ರೆನ ಅಡುಗೆ ಮನೆಯಲ್ಲಿ ಬಳಸ್ತೀನಿ. ಹಾಗಾಗಿ ಒಂದೊಂದು ತೊಗೊಂಡು ಬಳಸ್ಕೊಳ್ಳೋದಕ್ಕಿಂತ ಒಟ್ಟಿಗೆ ಕ್ಲೀನ್ ಮಾಡಿಟ್ರೆ ನನಗೂ ಕೂಡ ತುಂಬ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಆಲ್ಮೋಸ್ಟು ಅಂದರೆ ಕೂತ್ಕೊಂಡು ನಿಂತ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತಾ ಈ ಥರ ಕ್ಲೀನಿಂಗ್ ಮಾಡ್ತಾಯಿದ್ದೀನಿ. ಹಾಗೆ ಊರಿಂದ ಬರ್ತಾ ಅಮ್ಮ ಉಳ್ಳಾಗಡ್ಡಿ ಕೂಡ ಹಚ್ಕೊಟ್ಟಿದ್ರಲ್ವ, ಅದನ್ನು ಕೂಡ ಕ್ಲೀನ್ ಮಾಡಿ ಒಂದು ಕಡೆ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಎಲ್ಲ ರೂಮ್ ಕ್ಲೀನ್ ಮಾಡ್ಬೋದು, ಕಿಚನ್ ಅಂತ ಬಂದರೆ ತುಂಬಾ ಕಷ್ಟ, ಯಾಕಂದರೆ ತುಂಬ ಗಲೀಜಾಗೋದೇ ಕಿಚನ್ ಅಲ್ವಾ. ಹಾಗಾಗಿ ಸೊ ನಿಧಾನಕ್ಕಾದ್ರೂ ಪರವಾಗಿಲ್ಲ, ನೀಟಾಗಿ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಇಲ್ಲಿ ಹಾಕಿದ್ದೀನಿ. ಹಾಗೆ ಮನೆಗೆ ರೇಷನ್ ಕೂಡ ಹಾಕ್ಕೋಬೇಕು, ಏನಿದೆ ಏನಿಲ್ಲ ಅದನ್ನು ಕೂಡ ಒಂದು ಲಿಸ್ಟ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಎಲ್ಲ ಇಲ್ಲಿ ಎತ್ತಿಟ್ಟಿದ್ದೀನಿ. ಹಾಗೆ ಮನೆ ಕ್ಲೀನಿಂಗ್ ಮಾಡ್ತಾನೆ ನನ್ನ ಕೈಲಿ ಒಬ್ಬಳ ಕೈಲಿನ ಆಗಲ್ಲ. ಅಪ್ಪು ಅಮ್ಮ ಕೂಡ ಹೆಲ್ಪ್ ಮಾಡ್ತಾ ಇದ್ದಾರೆ. ಅವ್ರನ್ನ ತಗೊಂಡು ಸ್ವಲ್ಪ ಕ್ಲೀನಿಂಗ್ ಮುಗಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ. ಗಾಯ್ಸ್, ಇವತ್ತು ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ, ಸಾಯಂಕಾಲ ಫುಲ್ ಡೇ ಆಗ್ಬೋದಿದ್ದು. ಹಾಗಾಗಿ ಸೊ ಇವತ್ತಿನ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೊಮ್ಮೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.